ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಫ್ರೆಂಡ್ಸ್ ತೋಟದೊಳಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗೈತೆ. ಕರೆಂಟ್ ಇತ್ತು, ಅದಕ್ಕೆ ತಂಗಿ ಸೊಸಿ ಸ್ವಲ್ಪ ಹೊತ್ತು ನೀರು ಬಿಡೋಣ ಅಂತ ಬಂದಿದ್ದೀನಿ. ನೀರಂತೂ ಸಖತ್ತು ಕಮ್ಮಿ ಬರ್ತಿದೆ ಫ್ರೆಂಡ್ಸ್. ಇವಾಗಂತೂ ಬೇಸಿಗೆ ಮತ್ತು ಬೆಳಗ್ಗೆ ಕರೆಂಟಲ್ಲಿ ಪ್ರತಿಯೊಬ್ಬರು ಸಹ ಆನ್ ಮಾಡಿರ್ತಾರೆ, ಹಾಗಾಗಿ ಸಣ್ಣಗೆ ಬರ್ತಾ ಇದ್ದಾವೆ ನೋಡಿ, ಅಲ್ಲಿ ನೀರು ಹೋಗ್ತಾ ಇದ್ದಾವೆ. ಇವತ್ತು ಮನೆ ಹತ್ರ ನೀರು ಇಟ್ಕೋಬೇಕಾಗಿತ್ತು. ಪೈಪು ಇಲ್ಲಿ ಕೆಳಗಡೆ ಇದೆ, ಅದಕ್ಕೋಸ್ಕರ ನಾಳೆ ಮನೆಗೆ ಇಟ್ಕೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ತಂಗಿ ಸೊಸಿಗೆ ನೀರು ಬಿಡ್ತಾ ಇದ್ದೆ. ಬಿಸಿಲು ಫ್ರೆಂಡ್ಸ್ ಅಲ್ಲೇ ಹತ್ಕೊಂಡು ಉರಿತಾ ಇದೆ ಬಿಸಿಲು, ದಗ ದಗ ಅಂತಿದೆ. ಎಲ್ಲ ಕಡೆ ಮಳೆ ಊದೈತೆ, ನಮ್ಮ ಕಡೆ ಮಾತ್ರ ಮಳೆ ಬಂದಿಲ್ಲ. ಎಲ್ಲ ಕಡೆ ಆನಿಕಲ್ ಮಳೆ ಊದೈತೆ, ನಮ್ಮ ಕಡೆ ಮಾತ್ರ ಮಳೆ ಇಲ್ಲ. ಹಾಗೆಯೇ ನಮ್ಮ ಹಸುಗಳನ್ನ ಇಲ್ಲಿ ತಂಗಿ ಸಸಿ ಬಡ್ಡೆಲೆಲ್ಲ ಮೇಯ್ತಾ ಇದ್ದಾವೆ. ಗೂಟ ಬಿಚ್ಚಿಬಿಟ್ಟಿದ್ದೀನಿ ನೋಡಿ, ಇಲ್ಲೊಂದು ಮೇಯ್ತಾ ಇದೆ. ಆಮೇಲೆ ಅಡಿಕೆ ಸಸಿ ಬಾಯಿ ಹಾಕಿ ಹೋಗೋಣವ, ಕಟ್ಟಿಲ್ಲ, ಗೂಟ ಬಿಚ್ಚಿಬಿಟ್ಟಿದ್ದೀನಿ ಮೇಯ್ಲಿ ಅಂತ. ಇನ್ನು ಅಲ್ಲೊಬ್ಳು ಮೇಯ್ತಾ ಇದ್ದಾಳೆ. ಮೇವಿಲ್ಲ ಫ್ರೆಂಡ್ಸ್ ಹೊರಗಡೆ ಎಲ್ಲೂ. ಇಲ್ಲಿಂದ್ರೆ ನಾವು ಸ್ವಲ್ಪ ನೀರು ಬಿಡ್ತೀವಲ್ಲ, ಹಾಗಾಗಿ ತಂಗಿ ಸಸಿ ಮತ್ತು ಅಡಿಕೆ ಸಸಿ ಬುಡದಲ್ಲೆಲ್ಲ ಸ್ವಲ್ಪ ಮೇವಿದೆ. ಇವಳು ಮೇಯ್ತಾ ಇದ್ದಾಳೆ. ಸುತ್ತಗಿತ್ತು ಹಾಕೊಂಡಿದ್ದೀನವ, ಸುತ್ತ ಹಾಕೊಂಡಿಲ್ಲ. ಈ ಕಡೆ ಬಸ್ ಸಾಕು, ಅಡಿಕೆ ಸಸಿ ಸ್ವಲ್ಪ ಮೇವಿರಲಿ, ಇಲ್ಲಾಂದರೆ ಬುಡ ಎಲ್ಲ ಒಣಗೋಯ್ತದೆ. ನಡಿ ಬೇರೆ ತಂಗಿ, ನಡಿ ಆ ಕಡೆಗೆ ನಡಿ. ಅಲ್ಲೊಂದು ದೊಡ್ಡ ತಂಗಿ ಸಸಿ, ನಡಿ ಎತ್ತಕ್ಕಲ್ಲ, ಎತ್ತು ಅವಳು. ನಾನು ಎತ್ತು ಅಂದ ತಕ್ಷಣ ಎತ್ತು ಬಿಟ್ರೆ ಬೈಲಿ ಇಲ್ಲಿ ಬೈಲಿ. ಬಾರೇ ಬೈ, ಎತ್ತು ಕಾಲ, ಬಾ ಎತ್ಕೊಂಡು. ಓಡೋಕ್ಕಾಗುತ್ತೆ ಕಾಲು ಎತ್ಕೊಂಡು ಮೇಯಕ್ಕೆ, ಬಾರೇ. ಯಪ್ಪ, ಅವು ಬರೀ ನಾಟಕ. ಮಿಕ್ಕಿ ಟೈಮಲ್ಲಿ ಹೆಂಗೆ ಓಡ್ತಾಳೆ ಗೊತ್ತಾ ಫ್ರೆಂಡ್ಸ್, ಕಾಲು ಎತ್ಕೊಂಡು. ಇವಾಗ ನಾಟಕ ನೋಡಿ, ಇಲ್ಲಿ ಮೇವಿದೆ, ಇಲ್ಲಿ ಬಿಡೋಣ ಅಂತ ಅಂದರೆ ಹೆಂಗೆ ಆಡ್ತಾಳೆ ಅಂತ. ಬಾ ಇಲ್ಲೇ ಮೇಯ್ ನೋಡಿ, ಇಲ್ಲಿ ಎಷ್ಟೊಂದು ದಟ್ಟಾಗಿದೆ. ಇದೊಂದು ಸ್ವಲ್ಪ ಮೇದ್ರೆ ಸಾಕು, ಹೊಟ್ಟೆ ತುಂಬ ಹೋಯ್ತದೆ. ನಾವು ಅಲ್ಲಿ ಮೇಯ್ತಾ ಇರಲಿ ಫ್ರೆಂಡ್ಸ್. ಮನೇಲಿ ಕುಡಿಯೋಕೆ ನೀರಿಲ್ಲ. ಕ್ಯಾನ್ ತಗೊಂಬಂದು ಒಂದು ಅರ್ಧ ಕ್ಯಾನು, ಒಂದು ಕ್ಯಾನ್ ನನಗೆ ಇಲ್ಲಿಂದ ಹೊತ್ಕೊಂಡು ಹೋಗೋದಕ್ಕಾಗಲ್ಲ. ಒಂದು ಕ್ಯಾನ್ ತಗೊಂಬಂದು ಒಂದು ಅರ್ಧ ಕ್ಯಾನು ನೀರು ಇಟ್ಕೊಂಡು ತೊಗೊಂಡು ಹೋಗ್ತೀನಿ ಕುಡಿಯೋದಕ್ಕೆ. ಕ್ಯಾನು ಒಂದು ಅರ್ಧ ಕ್ಯಾನ್ ಇಟ್ಕೊತೀನಿ ಫ್ರೆಂಡ್ಸ್. ಏನಂದರೆ ನಾವು ಫಸ್ಟು ಬಂದು ಸ್ಟಾರ್ಟಿಂಗ್ ಬಂದಾಗ ಊರೊಳಗಿಂದ ಫಿಲ್ಟರ್ ನೀರು ತರಿಸ್ತೀವಿ. ಇವಾಗ ನೀರಿಲ್ಲ ಫ್ರೆಂಡ್ಸ್. ನಮ್ಮ ಬೋರಿನ ನೀರು ಅಷ್ಟು ಚೆನ್ನಾಗಿದ್ದಾವೆ, ಫಿಲ್ಟರ್ಗಿನ್ನ ಸೂಪರ್ ಆಗಿದೆ. ನಮ್ಮ ಬೋರಿನ ನೀರೇ ಕುಡಿದಾಗ ನಾವು ಮನೆ ಹತ್ರ ಇಟ್ಬಿಟ್ಟು ಬಂದೆ. ಕ್ಯಾನ್ ತಗೊಂಡೋಷ್ಟೊಳಗೆ ಸಾಕಾಗೋಯ್ತು ಫ್ರೆಂಡ್ಸ್. ನೋಡಿ, ಇಲ್ಲಿ ನಮ್ಮ ಹಸನ್ನ ಮೇಯ್ಸ್ಕೊಂಡು ಕುಂತಿದ್ದೀನಿ. ಅಲ್ಲಿ ನೀರು ಆನ್ ಮಾಡಿದ್ದೀನಿ, ನೀರು ಹೋಗ್ತಾ ಇದ್ದಾವೆ. ನೀರು ಸ್ವಲ್ಪ ಸಣ್ಣಾಗಿದ್ದಾವೆ, ಅದಕ್ಕೆ ಆಫ್ ಮಾಡಬೇಕು. ಬಿಸಿಲು ಮಾತ್ರ ಸರಿಯಾಗಿ ಬಿಸಿಲು ಬೀಳ್ತಾ ಇದೆ ಫ್ರೆಂಡ್ಸ್. ಇವಾಗ ಇಟ್ಕೊಂಡು ಹೋಗಿ ಇವನ್ನ ನೀರು ತೋರಿಸಿ ಮನೆ ಹತ್ರ ಕಟ್ಟಾಕಬೇಕು. ಮತ್ತು ಇನ್ನೊಬ್ಳು ಇಲ್ಲಿ ಮೇಯ್ತಾ ಇದ್ದಾಳೆ ನೋಡಿ, ಇಲ್ಲಿ ಮೇಯ್ತಾ ಇದ್ದಾಳೆ. ಅದಕ್ಕೆ ಇಲ್ಲಿ ತಂಗಿ ಸಸಿ ಗರಿ ತಿಂತವೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡು ಕುಂತಿದ್ದೀನಿ. ಬರೀ ಹೋಗೋಣ ಮನೆ ಹತ್ರ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ತಿಂಡಿ ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಗೊಜ್ಜು ಮಾಡಬೇಕು. ರೈಸೇ ಇಟ್ಟಿದ್ದೀನಿ.
ಹಾಂ, ನೀರೇ ಜಾಸ್ತಿ ಅಲ್ಲ, ಅದು ಹಂಗೆ ಉಕ್ಕುತ್ತೆ ಯಾವಾಗ. ಅಯ್ಯಪ್ಪ, ಅದು ವಿಸಲ್ ಕಿತ್ಕೊಂಡು ಮೇಲೆ ಕಾರೋದು, ಅದು ಯಾಕೆ ಹಂಗೆ ಆರುತ್ತೆ ಅಂತ ಗೊತ್ತಿಲ್ಲ. ಅದೇ ಎಲ್ಲ ಫುಲ್ಲು ಕಿತ್ಕೊಂಡು ಮೇಲೆ ಕಾರುತ್ತೆ. ಹಾಂ, ಅಯ್ಯೋ ಈಗೆಲ್ಲ ಬಟ್ಟೆ ತಂದು ಕ್ಲೀನ್ ಮಾಡ್ತೀನಿ ರೀ ಫ್ರೆಂಡ್ಸ್. ವಿಷಲ್ ಹೋಗಿರ್ಬೇಕು, ಅದು ಇದಾಗೈತೇನಪ್ಪ, ಹಾಳಾಗೈತೇನಪ್ಪ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಒಳ್ಳೇದೇ ಆಗಿದೆ. ಏನಂತ ಅಂದರೆ ಅದೇನೋ ಕೊಡ್ಲಿಲ್ಲಿ ಹೋಗೋದು, ಅದೇನೋ ಉಗ್ರಲ್ಲಿ ಹೋಯ್ತು ಅಂತ ಅಂತಾರಲ್ಲ, ಹಾಗೆ ಆಗಿದೆ ಇವತ್ತು. ಏನಪ್ಪ ಅಂತ ಅಂದರೆ, ನಾನು ರೈಸ್ಗೆ ಇಟ್ಟಿದ್ನಲ್ಲ ಫ್ರೆಂಡ್ಸ್. ಏನಂತ ಅಂದರೆ ಆ ಟೈಮಲ್ಲಿ ನಾನು ಕ್ಯಾಮ್ರಾನ ಆಫ್ ಮಾಡಿದ್ದೆ. ಅದು ವಿಸಲ್ ಕಿತ್ಕೊಂಡ್ಬಿಟ್ಟು ಮೇಲೆ ಹಾರಿ ಅದು ರೈಸಿಂದು ಗಂಜಿ ಇರುತ್ತಲ್ಲ, ಅದೆಲ್ಲ ಫುಲ್ಲು ಅಡುಗೆ ಮನೆಯಲ್ಲೆಲ್ಲ ಚೆಲ್ಲಿಬಿಡ್ತು, ಹಾರಿಬಿಟ್ಟು. ನಾನ್ಯಾರು ಪಕ್ಕದಲ್ಲಿದ್ದರೆ ಆ ಗಂಜಿ ಎಲ್ಲ ನನಗೆ ಹಾರೋದು. ಹಾಗಾಗಿ ಬೆಳಗ್ಗೆ ಎದ್ದು ಇವತ್ತು ಯಾರ ಮುಖ ನೋಡಿದ್ನೋ ಒಳ್ಳೇದಾಗೈತೆ ಅಂತ ಹೇಳಿದೆ. ಹಾಗೆಯೇ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೈಸ್ ಆಗಿದೆ, ಅದಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಜಮಾನ್ರು ಬಂದು ಮಧ್ಯಾಹ್ನಕ್ಕೆ ಹೋಟ್ಲಲ್ಲಿ ಊಟ ಮಾಡ್ಕೊಳ್ತೀನಿ ಅಂತ ಅಂದರು. ಅದಕ್ಕೆ ಬೆಳಗ್ಗೆ ಒಂದು ಟೈಮಿಗೆ ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಸ್ಬೆಂಡು ಇವಾಗ ಕೆಲ್ಸಕ್ಕೆ ಹೋದರು. ತಿಂಡಿ ಒಂದು ಚಿತ್ರಾನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಂದಿನೂ ತಿಂಡಿ ಆಗಿಲ್ಲ, ಅದಕ್ಕೆ ಹಸುಗಳನ್ನೆಲ್ಲ ಮೇಯೋದಕ್ಕೆ ಕಟ್ಟಿದಾರಲ್ಲ, ಅದಕ್ಕೆ ಒಂದು ಟೈಮು ನೋಡ್ಕೊಂಬಿಟ್ಟು ಇನ್ನೊಂದು ಕಟ್ಬಿಟ್ಟು ಬಂದು ಆಮೇಲೆ ನಾನು ತಿಂಡಿ ತಿಂತೀನಿ. ಏನಂತ ಅಂದರೆ ಚಿತ್ರಾನ್ನ ಮತ್ತು ನಾನು ಮಾಡಿದ್ನಲ್ಲ, ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಹಪ್ಪಳ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಆ ಹಪ್ಪಳನೇ ಬೇಯಿಸಿದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ. ನಮ್ಮ ಮನೇಲಿ ಪೈಪು ಇಲ್ಲಿ ಕೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ಕರೆಂಟ್ ಬರ್ತಾ ಅಂದರೆ ಕೆಳಗಡೆ ನೀರು ಬಿಡ್ಬೇಕು ಇವತ್ತು. ಏನು ಹಾಂ, ಬಾ. ಫ್ರೆಂಡ್ಸ್ ನೋಡ್ಬೋದು, ಈ ಕರುನ ತೊಗೊಂಬಂದು ಇಲ್ಲೇ ನಮ್ಮ ತಂಗಿ ಸಸಿ ಬಡ್ಡೆಯಲ್ಲಿ ಕಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ನೆರಳಿದೆ, ಹಾಗಾಗಿ ಇಲ್ಲಿ ನೆರಳಲ್ಲಿ ಮೇಯ್ಲಿ ಅಂತ ಅಂದ್ಬಿಟ್ಟು ಕಟ್ಟಿದ್ದೀನಿ. ಮತ್ತು ಆ ಹಸುನ ಇನ್ನೊಂದು ಕಟ್ಬಿಟ್ಟು ಅಲ್ಲೇ ಮೇವಿರತ್ತಕ್ಕೆ ಕಟ್ಬಿಟ್ಟು ಹೋಗ್ತೀನಿ. ಬಿಸಿಲು ಅಲ್ಲೇ ಜಾಸ್ತಿ ಇದೆ ಫ್ರೆಂಡ್ಸ್, ಸಖತ್ತು ಬಿಸಿಲು ಹೊಡಿತಾ ಇದೆ. ಟೈಮ್ ಬಂದು ಎಷ್ಟು 9 ಕಾಲಾಗಿದೆ ಅಷ್ಟೇ ಬೆಳಗ್ಗೆ. ತುಂಬಾ ಬಿಸಿಲಿದೆ. ಈ ಹಸುಗಳನ್ನ ಈ ಬಿಸಿಲಲ್ಲಿ ಜಾಸ್ತಿ ಟೈಮ್ ಹೊರಗಡೆ ಕಟ್ಟಬಾರ್ದು, ಮೇಯೋದಕ್ಕೆ ಕಾಯಿಲೆಗಳು ಸ್ಟಾರ್ಟ್ ಆಯ್ತವೆ. ನಮ್ಮ ಹಸು ಆಲ್ರೆಡಿ ಅಲ್ಲೇನೇ ಹುಷಾರಿಲ್ದಲೆ ಅಲ್ಲೇ ಅನುಭವಿಸ್ತು. ಒಂದು ವೀಕ್ ಏನೋ ಪಾಪ ಹುಷಾರಿಲ್ದಲೆ ನಾನು ಬಿಸಿಲಲ್ಲಿ ಕಟ್ಟಿ ಅನುಭವಿಸ್ತು. ಈಗ ಅದಕ್ಕೆ ಸ್ವಲ್ಪ ಹೊತ್ತು ಕಟ್ಬಿಟ್ಟು ಆಮೇಲೆ ಬಿಸಿಲು ಹತ್ತಿದ ತಕ್ಷಣವೇ ಇಟ್ಕೊಂಡು ಹೋಗ್ತೀನಿ ಮನೆ ಹತ್ರ. ಬಾಯಿಲಿ ಬರಲ್ಲ.
ಮೇಯ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತೆ ಬಂದು ನಾನು 11 ಗಂಟೆಗೆ ಹಿಡ್ಕೊಂಡು ಹೋಗ್ತೀನಿ. ಬಿಸಿಲು ಆಲ್ರೆಡಿ ಫುಲ್ಲು ಬಿಸಿಲು. 11 ಗಂಟೆಗೆ ಹಿಡ್ಕೊಂಡು ಹೋಗಿ ನೀರು ತೋರಿಸಿ ಕಟ್ಟಾಕಿದ್ರೆ ಇನ್ನು ಸಂಜೆ 4 ಗಂಟೆವರೆಗೂ ಮನೆ ಹತ್ರನೇ ಅವರು. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಲ್ಲ ಹಂಗೆ ಬಡ್ಕೊತಿದ್ದೀರಾ? ನಾನು ನೋಡಿದ ತಕ್ಷಣ ಅಂತ ಬಡ್ಕೋತಾರೆ. ನಮ್ಮನೆಯವರು ಹುಲ್ಲು ಸ್ಟಾಕ್ ಮಾಡಿ ಹೋಗಿದ್ದಾರೆ, ಹಾಡುಗಳಿಗೂ ಸಹ. ಚಿಂತಳಿ